ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಮೆಜರ್ಮೆಂಟ್ ಟೇಪು. ಫಸ್ಟು ನಮಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಟೇಪ್ ಇಸ್ಕೋಬೇಕು. ಇದು ಮೆಜರ್ಮೆಂಟ್ ಟೇಪ್ ಇದು. ಹಾಗೆ ಈ ರೀತಿ ಕಟ್ಟರು ಬೇಕಾಗುತ್ತೆ. ಸಣ್ಣ ಸಣ್ಣ ದಾರ ಕಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಸಿಸರ್ ಬೇಕಾಗುತ್ತೆ. ಇದು ಶೇಪ್ ಸ್ಕೇಲ್. ಇದು ಚೂಡಿದಾರ್ ಟಾಪ್ ಕಟ್ ಮಾಡುವಾಗ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಥರದೊಂದು ಸ್ಕೇಲ್ ಇಟ್ಕೋಬೇಕು. ಹಾಗೆ ಈ ಸ್ಕೇಲು 6 ಥರ ಇದೆ. ಇದು ಶೇಪ್ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಇದು ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ನಮಗೆ ಸಿಂಗಲ್ ಪುಟ್ ಬೇಕಾಗುತ್ತೆ. ಲೆಫ್ಟ್ ಟು ರೈಟು ಈ ಥರ ಪುಟ್ ಬೇಕಾಗುತ್ತೆ. ಇದು ಪೈಪಿಂಗ್ ಮಾಡುವಾಗ ತುಂಬ ಈಸಿಯಾಗಿರುತ್ತೆ. ಹಾಗೆ ನಮಗೆ ಈ ಥರ ಮಾರ್ಕರ್ ಬೇಕಾಗುತ್ತೆ. ನಾವು ಬ್ಲೌಸ್ಗೆಲ್ಲ ಮಾರ್ಕಿಂಗ್ ಮಾಡಬೇಕಂದ್ರೆ ಈ ಥರ ಮಾರ್ಕರ್ ಬೇಕಾಗುತ್ತೆ. ಇದು ಮಾರ್ಕಿಂಗ್ ರೋಲರು. ನಮಗೆ ಇವಾಗ ಒಂದು ಸೈಡು ನಾವು ಮಾರ್ಕ್ ಮಾಡಿರ್ತೀವಿ, ಮತ್ತು ಇನ್ನೊಂದು ಸೈಡ್ ಮಾರ್ಕ್ ಮಾಡಬೇಕು ಅಂದರೆ ಕ್ಲಾತ್ ಮೇಲೆ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಅದು ಕೆಳಗಡೆ ಡ್ರಾ ಆಗಿರುತ್ತೆ. ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಥರ ಗುಂಡ್ಪಿನ್ನ ತಗೋಬೇಕು. ಬ್ಲೌಸ್ ಕಟ್ಟಿಂಗ್ ಮಾಡುವಾಗ, ಸ್ಟಿಚ್ ಮಾಡುವಾಗ ಜಾರ್ಕೊಂಡು ಹೋಗದೆ ಇರೋ ಥರ ನಾವು ಈ ಗುಂಡ್ಪಿನ್ನ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗುತ್ತೆ ಇದು. ಹಾಗೆ ಈ ಥರ ಎಮ್ಮಿಂಗ್ ಸೂಜಿ ಬೇಕಾಗುತ್ತೆ. ಹಾಗೆ ಇದು ಸ್ಟಿಚಿಂಗ್ ರಿಮೂವಲ್. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಕೂಡ ನಮಗೆ ಸ್ಟಿಚ್ ಬೇಗ ತೆಗಿಬೇಕಂದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇದು ಮಿಷಿನ್ ಸೂಜಿ. ನಮಗೆ ಯಾವ ಮಿಷಿನ್ ನಾವು ಯೂಸ್ ಮಾಡ್ತಾ ಇದ್ದೀವೋ ಆ ಥರ ಮಿಷಿನ್ಗೆ ಸೂಜಿ ಬರುತ್ತೆ. ಮಿಷಿನ್ ಸೂಜಿ ಇದು ಚಿಕ್ಕ ಮಿಷಿನ್ಗೆ, ದೊಡ್ಡ ಮಿಷಿನ್ಗೆ ಬೇರೆ ಬೇರೆ ಥರ ಬರುತ್ತೆ. ನಮ್ಮದು ಮಿಷಿನ್ ಯಾವುದಿರುತ್ತೆ ಅಂತ ನೋಡಿಕೊಂಡು ನಾವು ಸೂಜಿನ ತಗೋಬೇಕಾಗುತ್ತೆ. ಇದು ಪ್ರೆಸ್ಸಿಂಗ್ ಬಟನು. ಇದು ಬ್ಲೌಸ್ಗೆ, ಡ್ರೆಸ್ಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಈ ಥರ ಥ್ರೆಡ್ ಬೇಕಾಗುತ್ತೆ. ಹಾಗೆ ಇದು ಉಕ್ಸು, ಬ್ಲೌಸ್ಗೆಲ್ಲ ಹಾಕ್ತೀವಲ್ಲ ಆ ಥರ ಉಕ್ಸ್. ಇದು ಇಷ್ಟೇ ಫ್ರೆಂಡ್ಸ್, ನಮಗೆ ಟೈಲರಿಂಗ್ ಮೆಟೀರಿಯಲ್ಸು ಇಷ್ಟಿದ್ರೆ ನಾವು ಟೈಲರಿಂಗ್ಗೆ ತುಂಬ ಯೂಸ್ಫುಲ್ ಆಗುವಂಥ ಮೆಟೀರಿಯಲ್ ಇವು. ನಾವು ಸಿಸರಲ್ಲಿ ಪೇಪರ್ನ ಕಟ್ ಮಾಡಬಾರ್ದು. ಕ್ಲಾತ್ ಕಟ್ ಮಾಡೋ ಸಿಸರಲ್ಲಿ ಪೇಪರ್ನ ಕಟ್ ಮಾಡಬಾರ್ದು. ಅದಕ್ಕಂತಲೇ ಒಂದು ಚಿಕ್ಕದು ಸಿಸರ್ನ ಈಸಿಟ್ಕೋಬೇಕು. ಹಾಗೆ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡೋದಕ್ಕೆ ಒಂದು ಪೆನ್ ಆಗಲಿ ಒಂದು ಪೆನ್ಸಿಲ್ ಆಗಲಿ ಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ನಮಗೆ ಟೈಲರಿಂಗ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಟೈಮ್ ಯಾರು ಟೈಲರಿಂಗ್ ಕಲಿತಾ ಇದ್ದೀರೋ ಅವರೆಲ್ಲ ಈ ಮೆಟೀರಿಯಲ್ನ ಈಸಿಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.